ಯಾವಾಗಲೂ ಈ ಸೀರೀಸ್ನಲ್ಲಿ ಎಲ್ಲದರಲ್ಲೂ ದುಷ್ಟರ ಬಗ್ಗೆ ಬರೆದಿದ್ದೀನಿ. ಹಾಗೆ ಒಬ್ಬ ದುಷ್ಟ ಸನ್ಯಾಸಿ ಬಗ್ಗೆ ಬರೆದೆ. ಅವನು ಸನ್ಯಾಸಿನೇ ಅಲ್ಲ. ಅವನು ಹೇಗೆ ಬಂದು ಜನರಿಗೆ ಒಂದು ಟೋಪಿ ಹಾಕಿ ಎಲ್ಲರ ಮಧ್ಯೆ ಇದ್ದುಕೊಂಡು ಅವನ ಬೇಕಾದವ್ರನ್ನೇ ಎಲ್ಲೋ ಒಂದು ಕಡೆ ಮುಚ್ಚಿಟ್ಟು ಹೀಗೆ ಒಂದು ವಿಶಿಷ್ಟವಾದ ಒಂದು ಕಾದಂಬರಿ ಬರೆದೆ ಅದು. ಇದಕ್ಕೆ ಚಕ್ರತೀರ್ಥ ತರಾಸು ಅವರ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ಒಂದು ಹಾಡಿದೆ, ವಿಧಿಯು ತಳೆದ ಕೋಪ ಇದು ಯಾರೋ ಬರದ ಶಾಪ ಅಂತ. ಅದರ ಒಂದು ಸಾಲಿದೆ, ತನ್ನ ಬಲೆ ತಾನೇ ಬಲಿ ಅಂತ. ಇದನ್ನೇ ಉಪಯೋಗಿಸ್ಕೊಂಡು ಹೇಗೆ ಒಬ್ಬ ದುಷ್ಟ ಅವನ ಬಲೆಗೆ ಅವನೇ ಬೀಳ್ತಾನೆ ಅನ್ನೋದೇ ಈ ಕಥೆ. ಇದಕ್ಕೂ ಅಷ್ಟೇ ವಿಶಿಷ್ಟವಾದ ಹೆಸರುಗಳನ್ನ ಇಟ್ಟೆ. ಕಮಲನಯನ ಅಂತ ಒಂದು ಗಂಡು, ಹರಿವಲ್ಲಭ ಅಂತ ಒಂದು ಹೆಣ್ಣು, ಹೀಗೆ ಕುತೂಹಲಕ್ಕೆ ಮತ್ತು ಹಾಸ್ಯಕ್ಕೆ ಇದನ್ನು ಸೇರಿಸಿ ಒಂದು ಒಳ್ಳೆಯ ಜಾಗ, ಆಶ್ರಮದಲ್ಲಿ ನಡೆಯೋ ಕುತಂತ್ರ, ಕುಟಿಲತೆ ಇವುಗಳೆಲ್ಲ ಬರೆದಿದ್ದೀನಿ. ಇದು ಕೂಡ ನನಗೆ ಇಷ್ಟವಾಗೇ ಬರೆದೆ. ಇದಕ್ಕೆಲ್ಲ ನವೀನ್ ಅವರು ಅವರೇ ಆದ ಒಂದು ಮುಖಚಿತ್ರ ಬರೆದರು. ಹೆಸರು ಯಾಕೆ ವಿಶಿಷ್ಟ ಅನಿಸ್ತು ಅಂದರೆ, ಹಿಂದೆ ಎಲ್ಲ ಕೇಳಿದ್ದೀವಿ ನಾವು. ಏಕೆಂದರೆ ಯಾರೋ ಒಬ್ಬ ಏನೋ ಬಲೆ ಹರಡ್ದ, ಅದರಲ್ಲಿ ಅವನಾಗೆ ಮೀನಾಗಿ ಬಿದ್ದ ಅಂತೆಲ್ಲ ಬಂದಿದೆ. ಅದೇ ಥರದ್ದೇ ಇದು. ಆದರೆ ಇದೊಂದು ಸಾಹಿತ್ಯಿಕ ಸಾಲು ಅಂತ ಹೇಳಿ ಅದನ್ನು ಹಾಗೆ ಉಪಯೋಗಿಸ್ಕೊಂಡೆ, ತನ್ನ ಬಲೆ ತಾನೇ ಬಲಿ ಅಂತ. PBS ಅವ್ರ ಹಾಡು ನೀವು ಕೇಳಿರ್ಬೋದು ಇದನ್ನ. ಈ ಪುಸ್ತಕ ಕೂಡ ನನಗೆ ಈ 7ರಲ್ಲಿ ಬಂದಿದ್ದರಿಂದಾನೇ ಖುಷಿಯಾಯಿತು. ಯಾಕೆಂದರೆ ಯಾರು ಏಳು ಬರೀತಾರೆ ಸರ್ ಅಂತ ಎಲ್ಲ ರೇಗಿಸ್ತಾರೆ ನನ್ನ. ಯಾಕೆಂದರೆ ಒಂದೇ ಸಮ 7 ದಿನಕ್ಕೊಂದು ಅಧ್ಯಾಯ ಬರಿತಾ ಹೋದೆ. ಒಂದು ಸ್ವಲ್ಪ ಕೂಡ ಒಂದಕ್ಕೊಂದು ಕನ್ಫ್ಯೂಷನ್ ಇಲ್ಲದೆ ಬರೆದಿದ್ದು ಕಾದಂಬರಿ ಇದು. ತನ್ನ ಬಲೆ ತಾನೇ ಬಲಿ. ಇದರಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟ್ರು, ಅವನು ಎಂಥವನಿದ್ದಾನೆ ಅಂದರೆ, ಅಮೆರಿಕಾದಲ್ಲಿ ಅವನು ಮಾಡಿ ಕೊಲೆನ ತಪ್ಪಿಸ್ಕೊಂಬಂದು ಇಲ್ಲಿ ಕೂತ್ಕೊಂಡಿರ್ತಾನೆ. ಅವನ್ನ ಹುಡ್ಕೊಂಡು FBI ಬರುತ್ತೆ. ಹೀಗೆ ಅದಕ್ಕೊಂದು ಅಂತಾರಾಷ್ಟ್ರೀಯ ಸ್ಪರ್ಶ ಕೂಡ ಕೊಟ್ಟಿದ್ದೇನೆ. ತನ್ನ ಬಲೆ ತಾನೇ ಬಲಿ. ನಮಸ್ಕಾರ.